ಹಾಯ್ ಎಲ್ರಿಗೂ ನಮಸ್ಕಾರ. ನಾನೀಗ ತೋರಿಸ್ತಾ ಇರೋಂಥ ಕ್ರೀಮ್ ಜಪಾನೀಸ್ ಸೀಕ್ರೆಟ್ ಸ್ಕಿನ್ ಕೇರ್ ವೈಟ್ನಿಂಗ್ ಆ್ಯಂಡ್ ಎಲ್ಲ ಥರ ಸ್ಕಿನ್ಗಳಿಗೂ ಇದು ತುಂಬ ಅಂದರೆ ತುಂಬ ಅಡ್ಜಸ್ಟ್ ಆಗುತ್ತೆ. ಆ್ಯಂಡ್ ಈ ಕ್ರೀಮ್ನ ನಾವು ಮನೇಲೇ ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಯಾವುದು ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ಈ ವಿಡಿಯೋ ನೋಡಿ. ಎಲ್ರಿಗೂ ಈ ರೀತಿ ಸ್ಕಿನ್ನು ತುಂಬ ಅಂದರೆ ತುಂಬ ಚೆನ್ನಾಗಿರಬೇಕು ಅಂತ ಎಲ್ಲರಿಗೂ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಹೆಣ್ಮಕ್ಳಿಗೆ ಈ ರೀತಿ ಸ್ಕಿನ್ನ ಕಾಪಾಡ್ಕೋಬೇಕು ಅಂತ ಆಸೆ ಇರುತ್ತೆ. ನಾವು ಏನು ಮಾಡ್ತೀವಿ, ಯಾವುದ್ಯಾವುದೋ ಪ್ರಾಡಕ್ಟ್ಸ್ಗಳು ತೊಗೊಂಡು ನಮ್ಮ ಸ್ಕಿನ್ನ ತುಂಬ ಡ್ಯಾಮೇಜ್ ಮಾಡ್ಕೊತೀವಿ. ಸೊ ನಾನು ಈಗ ಹೇಳ್ಕೊಂಡು ಕೊಡ್ತಿರೋ ಅಂಥ ಕ್ರೀಮಲ್ಲಿ ನೀವು ತುಂಬ ಅಂದರೆ ತುಂಬ ಬೆನಿಫಿಟ್ ಕಾಣಿಸ್ತೀರಾ. ಅದಕ್ಕೆ ಏನೇನು ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. 2-3 ಸ್ಪೂನ್ ಆಗೋಷ್ಟು ಈ ರೀತಿ ಅಕ್ಕಿಯನ್ನು ತೊಗೋಬೇಕು. ಒಂದು ಸಣ್ಣ ತಪ್ಪಲೆಗೆ ಈ ರೀತಿ ಅಕ್ಕಿಯನ್ನು ನಾವೇನು ತೊಗೊಂಡಿದ್ದೀವಲ್ಲ ಅದನ್ನು ಈ ರೀತಿ ಹಾಕ್ಕೊಳ್ಬೇಕು. ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಆದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ, ಒಂದು ಲೋಟ ಆಗೋಷ್ಟು ನೀರನ್ನ ನೀವು ಹಾಕ್ಕೋಬೇಕು. ಈ ರೀತಿ ನೀರನ್ನ ಹಾಕ್ಕೊಂಡು ಗ್ಯಾಸ್ನ ಹಚ್ಕೊಳ್ಳಿ. ಸಣ್ಣ ಲೋ ಫ್ಲೇಮಲ್ಲೇ ನೀವು ಇದನ್ನು ಬಾಯ್ಲ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಅಕ್ಕಿಯಿಂದ ಏನೇನೆಲ್ಲ ಪ್ರಾಫಿಟ್ ಇದೆ ಸ್ಕಿನ್ನಿಗೆ ಅಂದರೆ, ಅದು ನಮ್ಮ ಸ್ಕಿನ್ನು ತುಂಬ ಅಂದರೆ ತುಂಬ ವೈಟ್ನಿಂಗ್ ಆ್ಯಂಡ್ ಏನಾದರೂ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ಸ್ ಆ್ಯಂಡ್ ಯಾವುದೇ ರೀತಿ ಹಳೆ ಕಲೆಗಳಿದ್ರೂ ಮುಖದಲ್ಲಿ ಅದನ್ನು ತುಂಬ ಅಂದರೆ ತುಂಬ ತೆಗೆಯೋದಕ್ಕೆ ಪ್ರಯತ್ನ ಪಡುತ್ತೆ. ಆ್ಯಂಡ್ ಈ ಕ್ರೀಮ್ ನಾನು ಏನು ಹೇಳ್ಕೊಂಡು ಕೊಡ್ತಾ ಇದ್ದೀನಲ್ಲ, ಅದು ಜಪಾನೀಸ್ ಅವರು ತುಂಬ ಅಂದರೆ ತುಂಬ ಈ ಥರ ಕ್ರೀಮ್ಸ್ಗಳನ್ನ ಅವರೇ ಓನ್ ಪ್ರಿಪೇರ್ ಮಾಡಿಕೊಂಡು ಅವರೇನೆ ಯಾವುದೇ ಪ್ರಾಡಕ್ಟ್ಗಳು ಅವರು ಬೈ ಮಾಡಲ್ಲ. ಬೇಕಾದ್ರೆ ನೀವು ಜಪಾನ್ಗಳಲ್ಲೆಲ್ಲ ಆ್ಯಂಡ್ ನೀವು ಕೊರಿಯನ್ಗಳು ಆ ಸೈಡನ್ನು ನೀವು ನೋಡ್ಬೋದು, ಅವರೇ ಓನಾಗಿ ಪ್ರಿಪೇರ್ ಮಾಡಿಕೊಂಡು ಅವರೇ ಅವ್ರನ್ನ ಸ್ಕಿನ್ಗಳನ್ನ ಅವರೇ ಪ್ರೊಟೆಕ್ಟ್ ಮಾಡ್ಕೋತಾರೆ. ಬಿಕಾಸ್ ಏನಂದರೆ ನಮ್ಮ ಇಂಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಯಾವುದೇ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡಿದ್ರೂ ಅದನ್ನು ತೊಗೊಳಕ್ಕೆ ತುಂಬ ಜನ ಆಸೆ ಪಡ್ತಾರೆ. ಬಟ್ ಬೇರೆ ದೇಶದಲ್ಲೆಲ್ಲ ಆ ರೀತಿಯೆಲ್ಲ ಅವ್ರಿಗೆ ಹಳೆ ಕಾಲದಲ್ಲಿ ಅವ್ರಿಗೆ ಒಂದು ಯಾರ್ಯಾರು ಏನೇನು ಮಾಡ್ತಾಯಿರ್ತಾರೋ ಕ್ರೀಮ್ಸ್ಗಳು ಅದನ್ನು ಎಲ್ಲ ನೋಡಿಕೊಂಡು ಅವರೇ ಓನಾಗಿ ಪ್ರಿಪೇರ್ ಮಾಡಿಕೊಂಡು ಮಾಡಿಕೊಂಡು ಹಚ್ಕೋತಾರೆ. ಆ್ಯಂಡ್ ಅವ್ರ ಸ್ಕಿನ್ ಸಹ ನೀವು ನೋಡ್ಬೋದು. ನಮ್ಮ ಇಂಡಿಯನ್ ಸ್ಕಿನ್ಗೂ ಅವ್ರಿಗೂ ಕಂಪೇರ್ ಮಾಡಿದ್ರೆ ಅವ್ರ ಸ್ಕಿನ್ನಲ್ಲಿ ಒಂಚೂರು ಟ್ಯಾನ್ ಇರಲ್ಲ. ಆ್ಯಂಡ್ ಅವ್ರ ಫೇಸು ಅಷ್ಟೇ ತುಂಬ ಅಂದರೆ ತುಂಬ ವೈಟಾಗಿರುತ್ತೆ. ಗ್ಲಾಸ್ ಥರ ಕಾಣುತ್ತೆ ಅವ್ರ ಸ್ಕಿನ್ ನೋಡಿದ ತಕ್ಷಣವೇ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಅವರು. ಅದಕ್ಕೆ ಅವರೊಂದು ಅವ್ರ ಕಡೆಯಿಂದ ಒಂದು ಸೀಕ್ರೆಟ್ ಆಗಿರೋಂತಹ ಮನೆಯಲ್ಲೇ ಮಾಡ್ಕೊಳೋ ಅಂಥ ಕ್ರೀಮ್ ಇದು. ಆ್ಯಂಡ್ ನಾನು ನೋಡ್ತಾ ಇದ್ದೀರಲ್ಲ, ಈ ರೀತಿ ಅಕ್ಕಿ ಆಗಬೇಕು, ಅದು ಅನ್ನ ಆಗಬೇಕು. ಈ ರೀತಿ ನೀಟಾಗಿ ಬಾಯ್ಲ್ ಆಯ್ತಾ ಇದೆಯಲ್ಲ, ಈ ರೀತಿ ನೀಟಾಗೆಲ್ಲ ಬಾಯ್ಲ್ ಆದಮೇಲೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ. ಆ್ಯಂಡ್ ಏನಂದರೆ, ಈ ರೀತಿ ನೀಟಾಗಿ ಅನ್ನ ಆಗಬೇಕು. ಆ್ಯಂಡ್ ಅದು ಅಕ್ಕಿಯಲ್ಲಿ ತುಂಬ ಅಂದರೆ ತುಂಬ ಸ್ಕಿನ್ನಿಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಸ್ಕಿನ್ ಕೇರು ಅಷ್ಟೇ, ಅದು ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ. ನಾನು ನಾನು ಜಾಸ್ತಿ ಯಾವ ಪ್ರಾಡಕ್ಟ್ಸು ನಾನು ಯೂಸ್ ಮಾಡಲ್ಲ ಆ್ಯಕ್ಚುಲಿ. ಆ್ಯಂಡ್ ನಾನು ಯಾವುದೇ ರೀತಿ ಪಾರ್ಲರ್ಸ್ಗೆ ಹೋಗಿ ಆ್ಯಂಡ್ ಫೇಶಿಯಲ್ಸ್ ಅದು ಇದು ನಾನು ಇದ್ರವರೆಗೂ ಮಾಡಿಸೂ ಇಲ್ಲ. ಆ್ಯಂಡ್ ನಾನು ಇದೇ ರೀತಿ ಮನೇಲೇ ಯಾವ ರೀತಿ ಮಾಡ್ಕೋಬೋದು ನ್ಯಾಚುರಲ್ಲಾಗಿ ಅಂತ ಆ ರೀತಿ ನಾನು ಮಾಡ್ಕೋತೀನಿ. ಆ್ಯಂಡ್ ನಾವೀಗ ಪಾರ್ಲರ್ಗೆ ಹೋಗಿ ಒಂದು 5000 4000 ಆ ರೀತಿ ನಾವು ಮಂತ್ಲಿ ನಾವು ಸ್ಪೆಂಡ್ ಮಾಡ್ಬೋದು. ಬಟ್ ನಾವು ನ್ಯಾಚುರಲಾಗಿ ಅದು ಗ್ಯಾರಂಟಿನೂ ಸಹ ಇರಲ್ಲ. ನಾವೇ ಈ ರೀತಿ ಮಾಡ್ಕೊಳೋದ್ರಿಂದ ನಮ್ಮ ಸ್ಕಿನ್ನಿಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಏನಂದರೆ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತಾ, ಈ ರೀತಿ ಆಗಿದೆ ಈಗ ಅಕ್ಕಿ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಅದನ್ನು ರುಬ್ಕೋಬೇಕು ನುಣ್ಣಗೆ. ಸೊ ಒಂದು ಜಾರಿಗೆ ನಾನು ಏನು ಅಕ್ಕಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಅನ್ನ ಆಗಿದೆ, ಇಷ್ಟಾದರೆ ಸಾಕು ನಿಮಗೆ ಅನ್ನ. ಆ್ಯಂಡ್ ನಾನು ಅದನ್ನ ಏನು ಮಾಡ್ತಾಯಿದ್ದೀನಿ ಇವಾಗ, ಎಲ್ಲ ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ರುಬ್ಕೋಬೇಕು ಇವಾಗ. ನಾನು ಒಂದೇ ಒಂದು ರೌಂಡ್ ಆಗುವಷ್ಟು ರುಬ್ಕೊಂಡೆ. ಇಷ್ಟು ಚೆನ್ನಾಗಿ ರುಬ್ಕೊಬೇಕು ಆ್ಯಂಡ್ ಇಷ್ಟು ನುಣ್ಣಗೂ ರುಬ್ಕೋಬೇಕು. ನಾನೀಗ ರುಬ್ಕೊಂಡಿದ್ದಾಯಿತು. ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ನೀವೇ, ಇಷ್ಟು ಚೆನ್ನಾಗಿ ರುಬ್ಕೊಂಡ್ರೆ ಸಾಕು. ಆ್ಯಂಡ್ ಯಾವುದೇ ಥರ ನೀವು ಇವಾಗ ಹೇಳ್ಬೋದು, ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಸೋಸ್ಕೊಳ್ಳೋರು ಸೋಸ್ಕೋಬೋದು. ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ ಒಂದು ಈ ರೀತಿ ಕ್ಲೀನಾಗಿರೋ ಅಂತಹ ಒಂದು ಗ್ಲಾಸ್ ಒಳಗಡೆಗೆ ಈ ರೀತಿ ನೀವು ಎಲ್ಲ ಏನು ರುಬ್ಕೊಂಡು ಇಟ್ಕೊಂಡಿದ್ರೋ ಅದನ್ನೆಲ್ಲ ಈ ರೀತಿ ಹಾಕ್ಕೋಬೇಕು. ಆ್ಯಂಡ್ ಅದನ್ನು ಈ ಕ್ರೀಮಲ್ಲಿ ಇದನ್ನು 7 ಡೇಸ್ವರೆಗೂ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೊಳ್ಳಿ, ಜಾಸ್ತಿನೂ ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು 7 ಡೇಸ್ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ತಿರ್ಗಾ ಇದೇ ರೀತಿ ನೀವು ಮಾಡಿಕೊಂಡು ತಿರ್ಗಾ ಯೂಸ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ ಇದೆಷ್ಟು ಚೆಂದಾಗಾಯಿತು ಈಗ ಅಂತ. ನಾನೀಗ ಇದಕ್ಕೆ ಏನು ಮಾಡ್ತಾಯಿದ್ದೀನಿ,
ಆಲಿವ್ ಆಯಿಲ್ ಇದ್ದರೂ ಪರವಾಗಿಲ್ಲ, ಕೋಕೋನಟ್ ಆಯಿಲ್ ಇದ್ದರೂ ಪರವಾಗಿಲ್ಲ, ಅದನ್ನೊಂದು ಸ್ಪೂನ್ ಹಾಕ್ಕೊಳ್ಳಿ. ಅದಾದಮೇಲೆ ಹಸೆ ಹಾಲನ್ನ ಒಂದು ಸ್ಪೂನ್ ಹಾಕ್ಕೋಬೇಕು ನೀವು. ಎಲ್ಲ ಹಾಕ್ಕೊಂಡಾದ್ಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೇ ನಿಮಗಿದೆಲ್ಲ ಅವೆಲ್ಲ ನೀಟಾಗಿ ತುಂಬ ವೆಲ್ ಮಿಕ್ಸ್ ಮಾಡ್ಕೋಬೇಕು. ನೀವು ಜಾಸ್ತಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಒಂದು 5 ನಿಮಿಷ ಬಿಟ್ಬಿಡಬೇಕು. ಮಿಕ್ಸ್ ಎಲ್ಲ ಆದಮೇಲೆ ನೋಡ್ತಾ ಇದ್ದೀರಲ್ಲ, ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ. ಆಲಿವ್ ಆಯಿಲ್ ಇದ್ರೂ ತುಂಬ ಸ್ಕಿನ್ನಿಗೆ ಒಳ್ಳೆಯದು. ಆ್ಯಂಡ್ ಒಂದು ಸ್ಪೂನ್ ಆಗೋಷ್ಟು ಮಿಲ್ಕ್ ಹಾಕ್ಕೋಬೇಕು. ಹಾಕ್ಕೊಂಡೆ ನಾನು. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಸ್ಕಿನ್ನಿಗೆ ಈಗ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಸ್ಕಿನ್ನಿಗೆ ಇವಾಗ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಫೇಸಿಗೆ, ಸ್ಕಿನ್ನಿಗೆ ಹಾಕ್ಕೋಬೋದು. ಅಂಡ್ ಏನಂದರೆ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ನನಗಂತೂ ಮೋಸ್ಟ್ ಫೇವ್ರೆಟ್ ಸ್ಕಿನ್ನಿಗೆ. ಇದನ್ನು ನಾನು ಯಾವ ಟೈಮಲ್ಲಾದ್ರೂ ಹಾಕ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಡೈಲಿ ಹಾಕ್ಕೊಳ್ಳೋಕ್ಕೂ ಇಷ್ಟಪಡ್ತೀನಿ ಇದನ್ನು. ನೋಡ್ತಾ ಇದ್ದೀರಲ್ಲ, ನಾನು ಇವಾಗೆಲ್ಲ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಏನಂದರೆ ಅಪ್ಲೈ ಮಾಡಿ ಒಂದು 15 to 30 ಮಿನಿಟ್ಸ್ ನೀವು ಡ್ರೈ ಆಗಕ್ಕೆ ಬಿಡಬೇಕು ಫೇಸಿಗೆ. ನಾನಿವಾಗ ನಿಮಗೆ ವೀಡಿಯೋದಲ್ಲಿ ತೋರಿಸೋದಕ್ಕೋಸ್ಕರ ನನ್ನ ಹ್ಯಾಂಡ್ಗೆ ನಾನು ಈ ರೀತಿ ನೀಟಾಗೆ ತೋರಿಸ್ತಾ ಇದ್ದೀನಿ ನೋಡಿ. ಐ ಆಮ್ ಗ್ಯಾರಂಟಿ ಟು ಯೂ ದಿಸ್ ಕ್ರೀಮ್. ನಾನು ಈ ಕ್ರೀಮಿಗೆ ನಾನು ಗ್ಯಾರಂಟಿ ಇದ್ದೀನಿ. ನೀವು ಈ ರೀತಿ ಮಾಡ್ಕೊಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ನ್ಯಾಚುರಲಾಗೆ ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ಲ. ಆಮೇಲೆ ಏನಂದರೆ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೋಡಿ, ಯಾರ್ಯಾರೆಲ್ಲ ನನ್ನ ಹಳೆ ವೀಡಿಯೋಸ್ಗಳು ಸಹ ನೋಡ್ಬೋದು ನೀವು. ತುಂಬ ಯೂಸ್ಫುಲ್ ಆಗಿರೋಂತಹ ವೀಡಿಯೋಸ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನಾನು ಈ ರೀತಿ ನೀಟಾಗೆ ಕೈಗೆಲ್ಲ ಫುಲ್ಲು ಅಪ್ಲೈ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ವಾಶ್ ಮಾಡಿದೆ ಒಂದು 15 ಮಿನಿಟ್ಸ್ ಆದಮೇಲೆ ನೀವೇ ನೋಡ್ತಾ ಇದ್ದೀರ ರಿಸಲ್ಟು.